ಹಾಯ್ ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ 15ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 15. ನಮ್ಮನೆ ಮಗನಿಂದ ತುಂಬ ದೊಡ್ಡ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಕೇಳೋಕ್ಕೂ ನಮಗೆ ಯಾವ ಯೋಗ್ಯತೆಯೂ ಇಲ್ಲ ಎಂದು ಸಮೃದ್ಧಿಯ ತಾಯಿಯ ಮುಖವನ್ನು ಕಾಣುತ್ತಾ ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಾ ಹೇಳಿದಳು ಪುಷ್ಪ. ನೋಡಿ ಅಮ್ಮ, ಮುಹೂರ್ತ ಮೀರ್ತಾ ಬಂತು. ಮದುಮಗಳು ಆಗಲೇ ಎದ್ದು ಮದುವೆ ಮಂಟಪದಿಂದ ಹೋಗಾಯಿತು. ಇನ್ನು ನಾನಿಲ್ಲಿ ಇದ್ದು ಏನು ಮಾಡಲಿ? ನಾನು ಕೂಡ ಹೋಗ್ತೀನಿ. ಇವತ್ತಿನ ದಿನ ಅನ್ಯಾಯವಾಗಿ ಹಾಳಾಯಿತು ಎಂದು ಗೊಣಗಿಕೊಂಡ ಪುರೋಹಿತರು ತನ್ನ ಜೋಲಿಗೆಯನ್ನು ಹೆಗಲಿಗೆ ಏರಿಸಿಕೊಂಡು ಹೊರಡಲು ಮುಂದಾದರು. ಶಾಸ್ತ್ರಿಗಳೇ, 1 ನಿಮಿಷ ಎಂದು ಅವರನ್ನು ತಡೆದ ಪುಷ್ಪರವರು, ಮದುವೆ ಮುರಿದು ಹೋಯಿತು ಅಂದವರು ಯಾರು? ನನ್ನ ಮನೆ ಸೊಸೆ ಆಗೋ ಹುಡುಗಿ ಇಲ್ಲೇ ಇದ್ದಾಳೆ. ಇದೇ ಮುಹೂರ್ತದಲ್ಲಿ ವಿಕ್ಕಿ ಮತ್ತು ಈ ಹುಡುಗಿ ಮದುವೆ ಆಗುತ್ತೆ. ನೀವು ಶಾಸ್ತ್ರ ಮುಂದುವರಿಸಿ ಎಂದರು ಗಂಭೀರವಾಗಿ. ಅವರ ಮಾತು ಕೇಳಿ ಹೋದ ಜೀವ ಬಂದಂತೆ ಆಗಿತ್ತು. ಇನ್ನು ಸಮೃದ್ಧಿಯ ಖುಷಿಗೆ ಪಾರವೇ ಇರಲಿಲ್ಲ. ಸಮಷ್ಟಿಯು ಖುಷಿಯಿಂದ ಕಂಬನಿ ಮಿಡಿಯುತ್ತಿದ್ದಾಳೆ. ತುಂಬ ಧನ್ಯವಾದ ನಿಮಗೆ. ಮುಳುಗಿ ಹೋಗ್ತಾ ಇದ್ದ ನನ್ನ ಮಗಳ ಜೀವನನ ಮತ್ತೆ ದಡ ಸೇರಿಸಿ ಬಿಟ್ರಿ ಎಂದು ಕೈ ಮುಗಿದು ಕಂಬನಿ ಮಿಡಿದಳು ಹೇಮ. ಹೀಗೆಲ್ಲ ಯಾಕೆ ಮಾತಾಡ್ತೀರಾ? ನನಗೆ ಹೆಣ್ಮಕ್ಳು ಇಲ್ಲ ನಿಜ. ಹಾಗಂದ ಮಾತ್ರಕ್ಕೆ ಹೆಣ್ಣು ಹೆತ್ತವರ ಆತಂಕ ಕಷ್ಟ ಗೊತ್ತಿಲ್ಲ ಅಂತೇನಿಲ್ಲ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನನ ಸರಿ ಮಾಡೋದು ನನ್ನ ಕರ್ತವ್ಯ ಎಂದರು ಪುಷ್ಪ. ಸೊಸೆಯ ಜಾಣ್ಮೆಯ ಮಾತುಗಳನ್ನು ಕೇಳಿ ಹೆಮ್ಮೆಯಾಗಿತ್ತು ಅನ್ನಪೂರ್ಣರವರಿಗೆ. ವಿಕ್ಕಿಗೆ ಈ ಮದುವೆ ವಿಷಯದಲ್ಲಿ ಅಸಮಾಧಾನವಿದ್ದರೂ ಸದ್ಯದ ಪರಿಸ್ಥಿತಿಗೆ ಅವನಿಗೆ ಅವಳ ಜೊತೆಗೆ ಮದುವೆ ಆಗುವುದೇ ಒಳ್ಳೆಯದೆನಿಸಿತ್ತು. ಆದ ಕಾರಣದಿಂದ ತೆಪ್ಪಗೆ ನಿಂತು ಬಿಟ್ಟನು ಹುಡುಗ. ಆದರೆ ವಿಕ್ರಮ್ಗೆ ಪುಷ್ಪರವರ ಈ ನಿಲುವು ನಿರ್ಧಾರ ಸುತರಾಮ್ ಒಪ್ಪಿಗೆಯಾಗಲಿಲ್ಲ. ತಮ್ಮ ಮನೆಯ ಅಂತಸ್ತಿಗೆ ಹೋಲಿಸಿದರೆ ಅವರ ಮನೆಯ ಅಂತಸ್ತು ಕಿರುಬೆರಳ ಉಗುರಿಗೂ ಸಮವಿಲ್ಲವಲ್ಲ. ನೀವೆಲ್ಲ ಏನು ಹೇಳ್ತಾ ಇದ್ದೀರಾ? ನಿಮಗೇನು ತಲೆ ಕೆಟ್ಟಿದ್ಯಾ? ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಜೊತೆಗೆ ನಮ್ಮ ವಿಕ್ಕಿ ಮದುವೆನಾ? ನೋ, ಇದಕ್ಕೆ ನಾನು ಖಂಡಿತ ಒಪ್ಪಲ್ಲ. ಬೇಕಾದರೆ ಅವಳಿಗೆ ಅವಳ ಯೋಗ್ಯತೆಗೆ ತಕ್ಕನಾದ ಬೇರೆ ಯಾವುದಾದ್ರೂ ಹುಡುಗನನ್ನು ನೋಡಿ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಎಂದು ಹಿಂದೆ ಮುಂದೆ ಯೋಚಿಸದೆ ಹೇಳಿಬಿಟ್ಟನು. ಅವನ ಯೋಚನೆ ಮಾಡುವ ರೀತಿ, ಮಾತು ಕೇಳಿ ಅಸಹ್ಯದ ಜೊತೆಗೆ ಅವನ ಮೇಲೆ ಜಿಗುಪ್ಸೆಯೇ ಬಂದು ಬಿಟ್ಟಿತ್ತು ಸಮೃದ್ಧಿಗೆ. ಮಗನ ಕಪಾಳಕ್ಕೆ ಬಾರಿಸಿ ಬಿಡಬೇಕು ಅನ್ನುವಷ್ಟು ಸಿಟ್ಟು ಬಂದಿತ್ತು ಪುಷ್ಪರವರಿಗೆ. ವಿಕ್ರಮ್, ಏನು ಮಾತು ಅಂತ ಆಡ್ತಾ ಇದ್ದೀಯಾ? ಈ ಹುಡುಗಿ ಜೀವನ ಹಾಳಾಗೋದಕ್ಕೆ ಕಾರಣ ನಿನ್ನ ತಮ್ಮ. ಅವಳು ಈಗ ಗರ್ಭಿಣಿ. ಆ ಮಗುವಿನ ತಂದೆ ನಿನ್ನ ತಮ್ಮ. ಹಾಗಿದ್ದಾಗ ಅವಳನ್ನು ಬೇರೆ ಹುಡುಗನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಇದೆಯಲ್ಲ, ನಿನಗೇನು ಮನುಷ್ಯತ್ವ ಅನ್ನೋದೇ ಇಲ್ವಾ? ಈ ಹುಡುಗಿನ ಕೆಡಿಸ್ಬೇಕಾದ್ರೆ ನಿನ್ನ ತಮ್ಮನಿಗೆ ಅಂತಸ್ತಿನ ನೆನಪು ಆಗಲಿಲ್ವಾ? ಮದುವೆ ಆಗಬೇಕಾಗಿರೋ ಅವನೇ ಬಾಯಿ ಮುಚ್ಚಿ ನಿಂತಿದ್ದಾನೆ ಅಂದಮೇಲೆ ನಿನ್ನದೇನು ಮಧ್ಯ? ಎಲ್ಲ ವಿಷಯದಲ್ಲೂ ಅಂತಸ್ತನ್ನು ತಾಳೆ ಮಾಡಿ ನೋಡಬೇಡ ವಿಕ್ರಮ್ ಎಂದು ತುಸು ಖಾರವಾಗಿಯೇ ಎಚ್ಚರಿಸಿದರು. ವಿಕ್ರಮ್ಗೆ ನಿಜವಾಗಿಯೂ ಆಶ್ಚರ್ಯ ಆಗಿತ್ತು ತಾಯಿಯ ಮಾತು ಕೇಳಿ. ಇದೇ ಮೊದಲನೇ ಬಾರಿಗೆ ಅವರು ತನ್ನ ವಿಷಯದಲ್ಲಿ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದು. ನಿನ್ನ ತಂಗಿನೋ ಅಕ್ಕನೋ ಇದೇ ಹುಡುಗಿ ಜಾಗದಲ್ಲಿ ಇದ್ದು ಅವಳಿಗೂ ಇದೇ ಥರ ಪರಿಸ್ಥಿತಿ ಎದುರಾಗಿರ್ತಾ ಇದ್ದಿದ್ರೆ ಆಗಲೂ ನೀನು ಹೀಗೆ ಮಾತಾಡ್ತಾ ಇದ್ದೀಯ ವಿಕ್ರಮ್? ಛೇ, ಎಂಥ ಮಕ್ಕಳು ನೀವು! ಅಣ್ಣ ತಮ್ಮಂದಿರು ಇಬ್ಬರು ಸರಿಯಾಗಿ ಇದ್ದೀರಾ ಎಂದು ತಾತ್ಸಾರದಿಂದ ಹೇಳಿಬಿಟ್ಟರು ಅನ್ನಪೂರ್ಣ. ಕೊನೆಗೂ ಮನೆಯವರ ಮಾತಿಗೆ ತಲೆ ಬಾಗಲೇಬೇಕಾಯಿತು ಅವನು. ವಿಕ್ಕಿ, ಹೋಗು, ಹಸೆಮನೆ ಮೇಲೆ ಕೂತ್ಕೋ ಎಂದವರು. ಸಮಷ್ಟಿ, ನೀನು ಹೋಗಿ ಕೂತ್ಕೋಮ್ಮ ಆಸ್ತೆಯಿಂದ ಹೇಳಿದರು ಪುಷ್ಪ. ವಿಕ್ರಾಂತ್ ಸಮಷ್ಟಿ ಇಬ್ಬರು ಹಸೆಮನೆ ಏರಿದರು. ಪುರೋಹಿತರು ಮಂತ್ರಗಳನ್ನು ಉಚ್ಚರಿಸುತ್ತಿದ್ದ ಹಾಗೆ ಗಟ್ಟಿಮೇಳ ಮೊಳಗಿತು. ಅದರ ನಡುವೆ ಸಮಷ್ಟಿಯ ಕೊರಳಿಗೆ 3 ಗಂಟು ಹಾಕಿದ ವಿಕ್ರಾಂತ್ನ ಮುಖವು ಗಂಟಿಕ್ಕಿಕೊಂಡಿತು. ಆ ಸುಂದರ ಕ್ಷಣವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಹೇಮಾರವರ ಕಣ್ಣಿಂದ ಆನಂದ ಬಾಷ್ಪವೊಂದು ಜಾರಿ ನೆಲಕ್ಕೆ ಬಿದ್ದಿತು. ಅದನ್ನು ಗಮನಿಸಿದ ಸಮೃದ್ಧಿ ಕಣ್ಣಲ್ಲೇ ತಾಯಿಗೆ ಸಮಾಧಾನ ಹೇಳಿದಳು. ಅನ್ನಪೂರ್ಣ, ಪುಷ್ಪ, ಹೇಮ, ಸಮೃದ್ಧಿ ಎಲ್ಲರೂ ವಧುವರರ ಮೇಲೆ ಅಕ್ಷತೆ ಕಾಳುಗಳ ಸುರಿಮಳೆಯನ್ನು ಸುರಿದರೆ ವಿಕ್ರಮ್ನ ಮುಷ್ಟಿಯಲ್ಲಿ ಅಡಗಿದ್ದ ಆ ಅಕ್ಷತೆ ಕಾಳುಗಳು ನಲುಗಿ ಹೋಗಿದ್ದವು. ಆದರೆ ಅವನ ವಕ್ರ ದೃಷ್ಟಿ ಮಾತ್ರ ಸಮೃದ್ಧಿಯ ಮೇಲೆಯೇ. ಹೇಗೆ ಅಗ್ನಿಕುಂಡದಲ್ಲಿ ಅಗ್ನಿಜ್ವಾಲೆ ಹೊತ್ತಿ ಉರಿಯುತ್ತಿದೆಯೋ
ಅದೇ ಅಗ್ನಿ ಅವನ ಕಣ್ಣಲ್ಲೂ ಗೋಚರಿಸಿತ್ತು. ಆದರೆ ಅದನ್ನು ಗುರುತಿಸುವಲ್ಲಿ ಸಮೃದ್ಧಿ ಸೋತು ಹೋಗಿದ್ದಳು. ತದನಂತರ ನವಜೋಡಿಗಳಿಬ್ಬರು ಹಿರಿಯರಾದ ಅನ್ನಪೂರ್ಣ, ಹೇಮ, ಪುಷ್ಪಾರವರ ಆಶೀರ್ವಾದ ಪಡೆದುಕೊಂಡರು. ಅಕ್ಕನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡ ಸಮಷ್ಟಿ ಕಂಬನಿ ಮಿಡಿದರೆ ಅವಳ ಕಂಬನಿಯನ್ನು ತೊಡೆದ ಸಮೃದ್ಧಿ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವಳು, ಒಳ್ಳೆ ಕುಟುಂಬ ನಿನಗೆ ಸಿಗ್ತಾ ಇದೆ ಸಮು. ಆ ಕುಟುಂಬದ ಸದಸ್ಯೆಯಾಗಿ ಇನ್ಮುಂದೆ ನೀನು ಕೂಡ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಒಳ್ಳೆ ಸೊಸೆಯಾಗಿ, ಒಳ್ಳೆ ಮಡದಿಯಾಗಿ, ಒಟ್ಟಿನಲ್ಲಿ ಆ ಮನೆಗೆ ಬೆಳಗೋ ದೀಪ ಆಗು. ನಿನ್ನ ಜೀವನ ಚೆನ್ನಾಗಿರಲಿ. ಅದೆಂಥ ಕಷ್ಟ ಬಂದರೂ ಈ ನಿನ್ನ ಅಕ್ಕ ಸದಾ ನಿನ್ನ ಜೊತೆಗೆ ಇರ್ತಾಳೆ ಎಂದು ಆಸ್ಥೆಯಿಂದ ಅವಳ ಹಣೆಗೆ ಮುತ್ತಿಟ್ಟವಳು ಅವಳ ಹಸ್ತವನ್ನು ವಿಕ್ಕಿಯ ಹಸ್ತದ ಜೊತೆಗೆ ಬೆಸೆದು ಶುಭ ಹಾರೈಸಿದವಳು. ಅನ್ನಪೂರ್ಣ ಮತ್ತು ಪುಷ್ಪಾರವರ ಕಡೆ ತಿರುಗಿ, ಅಮ್ಮ, ನಾವಿನ್ನು ಹೊರಡ್ತೀವಿ ಎಂದಳು ನಮಸ್ಕರಿಸುತ್ತಾ ವಿನಯದಿಂದ. ಅವಳ ನಡೆ, ನುಡಿ, ವಿನಯ, ವಿಧೇಯತೆ ಬಹಳ ಹಿಡಿಸಿಬಿಟ್ಟಿತ್ತು ಅನ್ನಪೂರ್ಣರವರಿಗೆ. ಸರಿನಮ್ಮ, ಆಗಾಗ ಮನೆಗೆ ಬರ್ತಾ ಇರಿ, ಸಂಕೋಚ ಬೇಡ. ಸಮಷ್ಟಿ ಆ ಮನೆಗೆ ಸೇರಿದವಳು ಅಂದಮೇಲೆ ನೀವು ಕೂಡ ಆ ಮನೆಗೆ ಸೇರಿದವರೇ. ಹೋಗಿ ಬನ್ನಿ, ಹುಷಾರು ಎಂದರು. ಹೌದು, ಇನ್ಮುಂದೆ ಅದು ನಮ್ಮನೆ ಮಾತ್ರ ಅಲ್ಲ, ನಮ್ಮೆಲ್ಲರ ಮನೆ ಎಂದ ಪುಷ್ಪ, ಕಾರು ಏನಾದರೂ ಕಳಿಸ್ಬೇಕಾ ಎಂದು ಕಾಳಜಿಯಿಂದ ಕೇಳಿದರು. ಅದಾಗಲೇ ಅವರು ಕೂಡ ತಮ್ಮ ಪರಿವಾರಕ್ಕೆ ಸೇರಿದವರು ಎಂಬ ಪ್ರೀತಿ ವಿಶ್ವಾಸ ಭಾವನೆ ಅವರಿಗೆ ಬಂದು ಬಿಟ್ಟಿತ್ತು. ಆದರೆ ಸ್ವಾಭಿಮಾನವನ್ನು ಎಂದಿಗೂ ಬಿಟ್ಟುಕೊಡಲಲ್ಲಳು ಸಮೃದ್ಧಿ. ಪರವಾಗಿಲ್ಲಮ್ಮ, ಆಟೋದಲ್ಲೇ ಹೋಗ್ತೀವಿ ನಾವು, ಧನ್ಯವಾದ ಎಂದವಳು ತಾಯಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಡಲು ಮುಂದಾದಳು. ತಾಯಿಯ ಮಾತಿಗೆ ಅವಳ ಸ್ವಾಭಿಮಾನದ ನಿರಾಕರಣೆ ವಿಕ್ರಮ್ನ ಕಣ್ಣಿಗೆ ಅಹಂಕಾರದಂತೆ ಕಂಡಿತ್ತು. ಕೋಪದಿಂದ ಹಲ್ಮುಡಿ ಕಚ್ಚಿಕೊಂಡು ಅವಳನ್ನೇ ದುಡುಗುಡುತ್ತಾ ನಿಂತುಬಿಟ್ಟನು. ಆದರೆ ಅವಳು ಮಾತ್ರ ಅವನತ್ತ ಗಮನವೇ ಹರಿಸಲಿಲ್ಲ. ಬರ್ತೀವಿ ಎಂದು ನಮಸ್ಕರಿಸಿ ಅಲ್ಲಿಂದ ತೆರಳಿದರು ಹೇಮ ಮತ್ತು ಸಮೃದ್ಧಿ. ಅವಳು ಹೋದತ್ತಲೇ ತುಳಿದು ಬಿಟ್ಟ ವಿಕ್ರಮ್. ಮದುವೆ ಮಂಟಪದಿಂದ ಅನ್ನಪೂರ್ಣರವರ ಪರಿವಾರ ಮತ್ತೆ ಮನೆಗೆ ಬಂದು ಮುಟ್ಟಿತ್ತು. ಕಾರ್ನಿಂದ ಇಳಿದ ಸಮಷ್ಟಿ ಮೂರಂತಸ್ತಿನ ಮನೆಯನ್ನು ಕಂಡು ನಿಬ್ಬೆರಗಾಗಿ ಬಿಟ್ಟಳು. ಕನಸಿನಲ್ಲೂ ಅವಳು ಊಹಿಸಿಕೊಂಡಿರಲಿಲ್ಲ ತಾನು ಮುಂದೊಂದು ದಿನ ಇಂತಹ ಮನೆಗೆ ಸೊಸೆಯಾಗಿ ಕಾಲಿಡುತ್ತೇನೆ ಎಂದು. ಒಟ್ಟಿನಲ್ಲಿ ಅವಳು ಮಾಡಿಕೊಂಡ ಎಡವಟ್ಟು ಅದೃಷ್ಟವಾಗಿ ಅವಳ ಪಾಲಿಗೆ ಒದಗಿ ಬಂದಿತ್ತು. ಅವರಿಬ್ಬರಿಗೂ ಆರತಿ ಬೆಳಗಿ ಮನೆ ಒಳಗೆ ಬರಮಾಡಿಕೊಂಡರು ಪುಷ್ಪ ಮತ್ತು ಅನ್ನಪೂರ್ಣರವರು. ಸಮಷ್ಟಿ, ಹೋಗಿ ಒಳ್ಳೆ ಮನಸ್ಸಿನಿಂದ ದೇವರಿಗೆ ದೀಪ ಹಚ್ಚಮ್ಮ ಎಂದವರ ಮಾತಿನಂತೆ ದೇವರ ಕೋಣೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ನಮಸ್ಕರಿಸಿ ಹೊರಬಂದಳು. ನನಗೆ ತುಂಬ ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ತನ್ನ ಕೋಣೆಯ ಕಡೆ ಹೆಜ್ಜೆ ಹಾಕಲು ಮುಂದಾದನು. ವಿಕ್ರಾಂತ್, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿಂತ್ಕೋ ಅಲ್ಲೇ. ಮನೆ ಮರ್ಯಾದಿನ 3 ಕಾಸಿಗೆ ಹರಾಜು ಹಾಕಿ ಅಷ್ಟು ಜನರ ಮುಂದೆ ನನಗೆ ಅವಮಾನ ಮಾಡೋ ಥರ ಮಾತಾಡಿ ಈಗ ಏನೂ ಆಗೇ ಇಲ್ಲ ಅನ್ನೋ ಥರ ರೆಸ್ಟ್ ತಗೊಳ್ಳೋಕೆ ಹೋಗ್ತಾ ಇದ್ದೀಯಾ? ಅಂತ ಏನು ಘನಂದಾರಿ ಕೆಲಸ ಮಾಡಿದೆ ಅಂತ ಸುಸ್ತಾಗ್ತಿದೆ ನಿಂಗೆ ಎಂದವನ ಮಾತಿಗೆ ಬೆಚ್ಚಿ ಬಿದ್ದನು ವಿಕ್ರಾಂತ್. ಏನೊಂದು ಮಾತಾಡದೆ ತಲೆ ತಗ್ಗಿಸಿ ನಿಂತನು. ಮನೆಯವರು ಕೂಡ ಅದರ ನಡುವೆ ಮಾತನಾಡಲು ಹೋಗಲಿಲ್ಲ. ಆದರೆ ವಿಕ್ರಮ್ನ ರೌದ್ರ ಅವತಾರವನ್ನು ಇದೇ ಮೊದಲ ಬಾರಿಗೆ ಕಂಡ ಸಮಷ್ಟಿ ಮಾತ್ರ ಬೆದರಿದ ಹರಿಣಿಯಂತೆ ಆಗಿಬಿಟ್ಟಿದ್ದಳು. ನಿನಗೇನು ಕಮ್ಮಿ ಮಾಡಿದ್ದೆ ನಾನು? ನೀನು ಎಲ್ಲಿ ಹೋದರೂ ಏನೇ ಮಾಡಿದರೂ ನಾನು ಏನೂ ಕೇಳ್ತಾ ಇರಲಿಲ್ಲ. ಆದರೆ ನೀನು ಇಂಥ ಅಡ್ಡದಾರಿ ಹಿಡಿತೀಯ? ಮುಂದೊಂದು ದಿನ ನಾನು ಸಂಪಾದಿಸಿದ ಗೌರವನ ಅಷ್ಟು ಜನರ ಮುಂದೆ ಹರಾಜು ಹಾಕ್ತೀಯಂತ ನಾನು ಕನಸಲ್ಲ ಅಂದ್ಕೊಂಡಿರಲಿಲ್ಲ ವಿಕ್ಕಿ ಎಂದು ಅವನ ಕೊರಳಪಟ್ಟಿಗೆ ಕೈ ಹಾಕಿದನು ವಿಕ್ರಮ್. ಅಣ್ಣ, ಐ ಆಮ್ ಸಾರಿ, ತಪ್ಪಾಯಿತು, ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಇನ್ಯಾವತ್ತೂ ಈ ಥರ ಮಾಡಲ್ಲ ಕಣೋ. ಈ ಮಿಸ್ಟೇಕ್ ಇನ್ಮುಂದೆ ಯಾವತ್ತೂ ರಿಪೀಟ್ ಆಗಲ್ಲ ಎಂದವನ ಧ್ವನಿ ತರತರ ನಡುಗುತ್ತಿದೆ. ಅವನ ಕೊರಳಪಟ್ಟಿಯಿಂದ ಕೈಯನ್ನು ಹಿಂದಕ್ಕೆ ತೆಗೆದವನು, ಮಿಸ್ಟೇಕ್? ಇನ್ನೊಂದು ಸಲ ರಿಪೀಟ್ ಆಗಬಾರ್ದು ಅಂದರೆ ಏನು ಮಾಡಬೇಕು ವಿಕ್ಕಿ ಎಂದು ಅವನಲ್ಲೇ ತನ್ನಗೆ ಪ್ರಶ್ನೆ ಮಾಡಿದವನ ಕಣ್ಣಲ್ಲಿ ಜ್ವಾಲಾಮುಖಿಯೇ ಎಬ್ಬಿತ್ತು. ಪನಿಷ್ಮೆಂಟ್ ಎಂದು ಬಿಕ್ಕುತ್ತಲೇ ಹೇಳಿದವನ ಜಂಘಾಬಲವೇ ಉಡುಗಿ ಹೋಗಿತ್ತು. ಪನಿಷ್ಮೆಂಟ್? ವೆರಿ ಗುಡ್. ತಪ್ಪು ಮಾಡಿದಾಗ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಯಾಕೆ ಗೊತ್ತಾ? ಮುಂದೆ ಆ ಮಕ್ಕಳು ಆ ತರಹದ ತಪ್ಪನ್ನು ಮಾಡಬಾರ್ದು ಅಂತ ನೆನಪಿನಲ್ಲಿ ಇರೋ ಥರ ಶಿಕ್ಷೆ ಕೊಡ್ತಾರೆ ಎಂದು ಕಂಚಿನ ಕಂಠದಲ್ಲಿ ಹೇಳಿದ ವಿಕ್ರಮ್ ಕೋಣೆಯೊಳಗೆ ಹೋದವನೇ ಗೋಡೆಗೆ ನೇತು ಹಾಕಿದ ಚಾಟಿಯನ್ನು ಕೈಯಲ್ಲಿ ಸುತ್ತಿಕೊಂಡು ಹೊರಬಂದನು. ಅದನ್ನು ಕಾಣುತ್ತಲೇ ವಿಕ್ರಾಂತ್ ಬೆವರುತ್ತಾ ಭೂಮಿಗೆ ಇಳಿದು ಹೋಗಿದ್ದನು. ಸಮಷ್ಟಿಯ ಮೈಯಂತೂ ತರತರ ಕಂಪಿಸುತ್ತಿದೆ.
ಅನ್ನಪೂರ್ಣ ಮತ್ತು ಪುಷ್ಪಾರವರಿಗೂ ಗಾಬರಿಯಾಗಿತ್ತು. ಮನೆ ಒಳಗೆ ಕಾಲಿಟ್ಟವರೇ ತಾಯಿ ಮಗಳು ಇಬ್ಬರು ಒಂದು ಕಡೆ ಕೂತು ಬಿಟ್ಟರು. ತಂಗಿಯ ಜೀವನ ಕೊನೆಗೂ ಸರಿಯಾಯಿತಲ್ಲ ಎಂಬ ನೆಮ್ಮದಿ ಸಮೃದ್ಧಿಯ ಮನದಲ್ಲಿ ಮನೆ ಮಾಡಿತ್ತು. ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಥರ ಕರಗಿ ಹೋಯಿತು. ಸಮ್ಮು ಜೀವನ ಕೊನೆಗೂ ಸರಿ ಹೋಯ್ತಲ್ಲ, ಅಷ್ಟು ಸಾಕು, ನನಗೆ ಈಗ ನೆಮ್ಮದಿ ಆಯ್ತಮ್ಮ ಎಂದು ಖುಷಿಯಿಂದ ಹೇಳಿದಳು ಸಮೃದ್ಧಿ. ಆದರೆ ಹೇಮರವರ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಬಾರಲಿಲ್ಲ. ಅಮ್ಮ ಅಮ್ಮ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಏನಾದರೂ ಮಾತಾಡು, ಯಾಕೆ ಹೀಗೆ ಕೂತಿದ್ದೀಯಾ ಎಂದವಳು ಅವರ ಭುಜ ಹಿಡಿದು ಅಲ್ಲಾಡಿಸಿದರೆ ನೆಲಕ್ಕೆ ಉರುಳಿಬಿಟ್ಟರು ಹೇಮ. ಅಮ್ಮ ಎಂದು ಗಾಬರಿಯಿಂದ ಕಿರುಚಿಕೊಂಡು ಬಿಟ್ಟ ಸಮೃದ್ಧಿಗೆ ದಿಕ್ಕೇ ತೋಚದಂತೆ ಆಗಿತ್ತು. ಮುಂದುವರಿಯುವುದು. ಅವನು ಹೊಡೆದ ಏಟಿಗೆ ವಿಕ್ರಾಂತ್ನ ಮೈಕೈಗೆ ಅಲ್ಲಲ್ಲಿ ಗಾಯಗಳಾಗಿ ರಕ್ತ ಬಂದು ಬಿಟ್ಟಿತ್ತು. ನೋವನ್ನು ತಾಳಲಾರದೆ ಅಮ್ಮ ಎಂದು ನರಳಿದನು. ಅವನ ಬಳಿ ತಪ್ಪಾಯಿತೆಂದು ಪರಿಪರಿಯಾಗಿ ಬೇಡಿಕೊಂಡನು. ಅವನ ಚೀತ್ಕಾರ ನರಳಾಟ ನೋಡಿ ಸಮಷ್ಟಿಯ ಮೈಯಿಂದ ಬೆವರು ಕಿತ್ತುಕೊಂಡು ಬಂದಿತ್ತು. ಅವಳ ಕೈಯಿಂದ ಅಂತಹ ಭೀಕರ ದೃಶ್ಯವನ್ನು ನೋಡಲಾಗಲಿಲ್ಲ.